ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಆಮ್ಲಕಾಯಿದು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂತ ಅಂದರೆ, ಮೊದಲಿಗೆ ನಾನಿಲ್ಲಿ 400 ಗ್ರಾಮ್ ಆಗೋವಷ್ಟು ಆಮ್ಲಕಾಯಿ ತೊಗೊಂಡಿದ್ದೀನಿ. ಅಂದರೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅರ್ಧ ಕೆಜಿಗಿಂತ 100 ಗ್ರಾಮ್ ಕಮ್ಮಿ ಇದೆ. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ನಾನು ಮೆಜರ್ಮೆಂಟ್ ಸ್ಪೂನ್ ತೊಗೊತಾ ಇಲ್ಲ, ಟೇಬಲ್ ಸ್ಪೂನ್ ತೊಗೊತಾ ಇದ್ದೀನಿ, ನಿಮಗೆಲ್ಲ ಈಸಿ ಆಗುತ್ತೆ ಅಂತ. ನಂತರ ನಾನು 1 ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟ್ ತೊಗೊತಾ ಇದ್ದೀನಿ. ನಂತರ ನಾನು ಖಾರದ ಪುಡಿ ತೊಗೊತಾ ಇದ್ದೀನಿ. ಖಾರದ ಪುಡಿ ಒಂದು 2ರಿಂದ 3 ಸ್ಪೂನು. ಹಾಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊತಾ ಇದ್ದೀನಿ. ಸ್ವಲ್ಪ ಅರಿಶಿಣ, ಎಣ್ಣೆ ಮತ್ತು 1 ಗೆಡ್ಡೆ ಆಗುವಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಮೊದಲಿಗೆ ನಾನು ಇದನ್ನು ಕಟ್ ಮಾಡೋ ರೀತಿ ತೋರಿಸ್ತಾ ಇದ್ದೀನಿ. ಈ ಆಮ್ಲಕಾಯಿ ಮೇಲ್ಗಡೆ ಲೈನ್ಗಳಿರುತ್ತೆ, ಆ ಲೈನ್ಗಳ ಪ್ರಕಾರ ನಾವು ಕಟ್ ಮಾಡ್ತಾ ಹೋದರೆ ಈಸಿ ಆಗುತ್ತೆ ಬಿಡಿಸ್ಲಿಕ್ಕೆ. ನೋಡಿ, ಈಗ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಆ ರೀತಿ ಕಟ್ ಮಾಡ್ಕೊಳ್ಳಿ. ಒಂದೊಂದೇ ಲೈನ್ ಇರುತ್ತೆ ನೋಡಿ ಸುತ್ತಲೂ. 1 ಪೀಸ್ ಕಟ್ ಮಾಡಿಕೊಂಡ್ರೆ ಎಲ್ಲದೂ ಈಸಿಯಾಗಿ ಬರುತ್ತೆ. 1 ಪೀಸ್ ಕಟ್ ಮಾಡೋವರೆಗೂ ಕಷ್ಟ ಆಗುತ್ತೆ. ಫ್ರೆಶ್ ಇರೋ ಕಾಯಿ ತೊಗೊಳ್ಳಿ, ಆಗ ಗಟ್ಟಿ ಇರುತ್ತೆ ಮತ್ತು ಟೇಸ್ಟಿಯಾಗಿಯೂ ಸಹ ಬರುತ್ತೆ. ಆ್ಯಂಡ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದೇ ರೀತಿ ಎಲ್ಲದನ್ನೂ ಸಹ ಒಂದೊಂದೇ ಬಿಡಿಸ್ಕೊಳ್ಳಿ. ಆ ಲೈನ್ಗಳ ಮೇಲೆ ಕಟ್ ಮಾಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಲೈನ್ಗಳ ಮೇಲೆ ಒಂದೊಂದೇ ಪೀಸ್ ಕಟ್ ಮಾಡ್ತಾಯಿದ್ದೀನಿ. ತುಂಬ ಸಣ್ಣಗೆ ಕಟ್ ಮಾಡ್ಕೊಬೇಡಿ. ಆ ಲೈನ್ಗಳ ಮೇಲೆ ಎಷ್ಟು ಅಳತೆ ಇರುತ್ತೆ ಆ ಅಳತೆಯಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಒಂದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವು ಎಲ್ಲದನ್ನೂ ಸಹ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಇರುತ್ತೆ, ನಾವು ನೋಡ್ಕೊಂಡು ಕಟ್ ಮಾಡ್ಕೊಬೇಕು. ಸ್ವಲ್ಪ ಕೈ ಕುಯ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಒಂದೇ ಸಲ ಕೈ ಮೇಲೆ ಬಂದುಬಿಡುತ್ತೆ. ಗಟ್ಟಿ ಇರುತ್ತೆ, ಒಂದೇ ಸಲ ಹಿಂಗೆ ಅಂತ್ಯದಲ್ಲಿ ಕೈ ಮೇಲೆ ಬರುತ್ತೆ. ತುಂಬ ಸೂಕ್ಷ್ಮವಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ನಾವು ಎಲ್ಲದನ್ನೂ ಕಟ್ ಮಾಡ್ಕೊಂಬರೋಣ ಬನ್ನಿ. ಈ ಆಮ್ಲಕಾಯಿ ನಮ್ಮ ದೇಹಕ್ಕೆ ಎಲ್ಲ ರೀತಿ ಸಹ ಒಳ್ಳೆಯದು. ಕೂದಲು ಬೆಳವಣಿಗೆಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ತಿನ್ಲಿಕ್ಕೆ ಹೋದರೆ ಸ್ವಲ್ಪ ಕಹಿ ಇರುತ್ತೆ. ಈ ರೀತಿ ಎಲ್ಲ ನಾವು ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗಿಯೂ ಸಹ ಇರುತ್ತೆ. ಸ್ವಲ್ಪ ಜಾಸ್ತಿನೂ ನಾವು ತಿನ್ಬೋದು. ಬಿಸಿ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು 400 ಗ್ರಾಮ್ ಆಗುವಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದಂತ ತಿಳ್ಕೊಂಬರೋಣ ಬನ್ನಿ. ಇಷ್ಟಿಷ್ಟು ದಪ್ಪ ಪೀಸ್ ಬೇಕೇ ಬೇಕು. ತುಂಬ ಸಣ್ಣ ಆದರೆ ಅದು ಚೆಂದ ಇರೋದಿಲ್ಲ. ಅಷ್ಟು ದಪ್ಪ ಬೇಕೇ ಬೇಕಾಗುತ್ತೆ. ನಾನು ಮೊದಲಿಗೆ 2 ಸ್ಪೂನ್ ಆಗೋವಷ್ಟು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅದು ಹೀರ್ಕೊಳ್ಳುತ್ತೆ ಆಮ್ಲಕಾಯಿ. ಇದನ್ನು ಮಾರ್ಕೆಟಲ್ಲೆಲ್ಲ ಆಮ್ಲಕಾಯಿ ಅಂತ ಹೇಳಿದರೆ ಕೊಡ್ತಾರೆ. ಸಾಮಾನ್ಯವಾಗಿ ಇದನ್ನು ನಾವು ಬೆಟ್ಟದ ನೆಲ್ಲಿಕಾಯಿ ಅಂತಲೂ ಸಹ ಕರಿತೀವಿ. ಹಾಗೆ ನಾನಿಲ್ಲಿ 2 ಸ್ಪೂನ್ ಆಗೋವಷ್ಟು ಕಲ್ಲು ಉಪ್ಪು ತೊಗೊತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ತೊಗೊತಾ ಇದ್ದೀನಿ. ನಿಮ್ಮ ಮನೇಲಿ ನಾರ್ಮಲ್ ಉಪ್ಪಿದ್ರೆ ಅದನ್ನೇ ಬಳಸ್ಕೊಬೋದು. ಹಾಗೆ ನಾನು 5ರಿಂದ 6 ಇಲ್ಕು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ನಾವಿಲ್ಲಿ ಮೆಂತ್ಯ ಕಾಳನ್ನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಮೆಂತ್ಯ ಕಾಳನ್ನ ತೊಗೊಂಡಿರೋವಂಥದ್ದನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆನೂ ಸೇರಿಸ್ತಾ ಇದ್ದೀನಿ. 1.5 ಸ್ಪೂನ್ ಆಗೋವಷ್ಟು ಜೀರಿಗೆ ತೊಗೊಂಡಿದ್ದೆ. ಹಾಗೆ 1/4 ಸ್ಪೂನ್ ಆಗೋವಷ್ಟು ನಾನು ಸಾಸಿವೆ ತೊಗೊಂಡಿದ್ದೆ. ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ತುಂಬ ಸೀಸೋದು ಬೇಡ, ಯಾಕಂದರೆ ಅದು ತುಂಬ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವಿದು ಸ್ವಲ್ಪ ಸ್ಮೆಲ್ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ತುಂಬ ಸೀಸ್ಬಿಟ್ರೆ ಅದು ಉಪ್ಪಿನಕಾಯಿ ಚೆನ್ನಾಗೇ ಆಗೋದಿಲ್ಲ. ಅದರಿಂದ ನಾವು ನೋಡ್ಕೊಂಡು ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರಿದ್ಬಿಟ್ಟು ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಸೀಸೋದು ಬೇಡ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸೊ ಇದನ್ನ ನಾವು ಮಿಕ್ಸಿಗೆ ಹಾಕ್ಕೊಂಬರ್ಬೇಕು. ನೋಡಿ, ಈಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತುಂಬ ತರಿ ಬೇಡ, ಪೂರ್ತಿ ನುಣ್ಣಗೆ ರುಬ್ಕೊಂಬರೋಣ. ನಂತರ ನಾವಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಒಂಚೂರು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಉಪ್ಪಿನಕಾಯಿಗೆ ಎಣ್ಣೆ ಉಪ್ಪು ಇದ್ದರೆ ಕೆಡೋದಿಲ್ಲ. ಅದರಿಂದ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ನಾನು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ಬಿಸಿದನ್ನೇ ಹಾಕಬಾರ್ದು. ಸೊ ಅದಕ್ಕೋಸ್ಕರ ನಾನು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ನಂತರ ನಾವು ಪೌಡರ್ ಮಾಡ್ಕೊಂಡಿರುವಂತಹನ್ನ ತೊಗೊಂಡು ಆಮ್ಲಕಾಯಿಗೆ ಹಾಕ್ಕೋಬೇಕಾಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಜೀರಿಗೆ ಮತ್ತು ಮೆಂತ್ಯ ಸಾಸಿವೆನ ಪೌಡರ್ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಈಗ 1 ನಿಂಬೆಹಣ್ಣು ತೊಗೊಂಡು ಅದನ್ನ ರಸ ಎತ್ತಿಟ್ಕೊಂಬರೋಣ ಬನ್ನಿ.
ನಂತರ ನಾನು 4ರಿಂದ 5 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಒಂದು ನಿಂಬೆಹಣ್ಣು ತೊಗೊಂಡು ರಸ ಎತ್ತಿಟ್ಕೊಂಡಿದ್ದೆ, ಅದನ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೊಂಬರೋಣ ಬನ್ನಿ. ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮಿಕ್ಸ್ ಮಾಡಬೇಡಿ, ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಚಾನ್ಸಸ್ ಅನ್ನೋದಕ್ಕಿಂತ ಕೆಟ್ಟೇ ಹೋಗುತ್ತೆ ಸ್ವಲ್ಪ ದಿನ ಹಾಕ್ತಿದ್ದಲೇ, 4-5 ದಿನ ಹಾಕ್ತಿದ್ದಲೇ. ಅದರಿಂದ ನಾವು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಮಾಡೋದು ಸಹ ಒಂದು ಕಲೆ, ಎಲ್ಲರಿಗೂ ಅಷ್ಟು ಚೆಂದ ಬರೋದಿಲ್ಲ. ಕೆಲವರು ಹೇಳ್ತಾರೆ ಬೇಗ ಕೆಟ್ಟೋಗುತ್ತೆ ನಾನು ಮಾಡಿದ್ರೆ ಅಂತ. ಈ ರೀತಿ ಒಂದು ಸ್ಪೂನಿಂದ ಬಳಸಿ ಮಾಡಿ ಕೈ ಹಾಕೋದ್ರಿಂದ ಕೆಡುತ್ತೆ. ಈಗ ನಾವು ಎತ್ತಿಟ್ಕೊಂಡಿರುವಂತಹ ಒಗ್ಗರಣೆ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಚೆಂದ ಮಿಕ್ಸ್ ಮಾಡಬೇಕಾಗುತ್ತೆ ಇನ್ನೂ ಒಂದು ಸಲ ನಾವೀಗ ಹಾಕಿರುವಂತಹ ಒಗ್ಗರಣೆ ಎಣ್ಣೆ ಎಲ್ಲದಕ್ಕೂ ಸಹ ಮಿಕ್ಸ್ ಆಗಬೇಕು ಆಮ್ಲಕಾಯಿ ಪೀಸ್ಗಳಿಗೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆಗಲೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋದು, ಆಗ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನಾವು ಇದಕ್ಕೊಂದು ಮುಚ್ಚಳ ಮುಚ್ಚಿ ಏನಿಲ್ಲ ಅಂದರೂ ಒಂದು 6 ಅವರ್ ಬಿಡಬೇಕಾಗತ್ತೆ. ಬನ್ನಿ ಈಗ ಒಂದು 6 ಅವರ್ ಬಿಟ್ಟ ನಂತರ ಹೇಗಾಗುತ್ತೆ ಅಂತ ನೋಡ್ಕೊಂಬರೋಣ. ನೋಡಿ, ನಾನೀಗ ಒಂದು 6 ಅವರ್ ಆಗಿದೆ. ನಾನು ಮಧ್ಯಾಹ್ನ 3 ಗಂಟೆಗೆ ಮಾಡಿದ್ದು, ಈಗ ನೈಟ್ 9 ಗಂಟೆಗೆ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ನೀರೆಲ್ಲ ಬಿಟ್ಕೊಂಡಿರುತ್ತೆ ನೋಡಿ. ನಾವು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಅದು ನೀರೆಲ್ಲ ಬಿಟ್ಕೊಂಡಿರುತ್ತೆ. ನಿಂಬೆಹಣ್ಣಿನ ರಸ ನಾವು ಯಾಕೆ ಹಾಕ್ಬೇಕಂತಂದರೆ ಇದರಲ್ಲಿರೋ ಕಹಿ ಎಲ್ಲ ತೆಗ್ದಾಕುತ್ತೆ, ಅದಕ್ಕೋಸ್ಕರ ನಾವು ಈ ನಿಂಬೆಹಣ್ಣಿನ ರಸ ಹಾಕ್ತೀವಿ. ಈಗ ನಾವು ಇದಕ್ಕೆ ಒಳ್ಳೆ ರೀತಿ ಮಿಕ್ಸ್ ಕೊಡಬೇಕಾಗುತ್ತೆ. ಏನಿಲ್ಲ ಅಂದರೂ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಂತೂ ಮಿಕ್ಸ್ ಮಾಡಬೇಡಿ, ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅಂಗಡೀಲಿ ಸಿಗೋ ಅಂತಹ ಉಪ್ಪಿನಕಾಯಿಗಿಂತ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಚೆಂದ ಇರುತ್ತೆ. ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಈ ಉಪ್ಪಿನಕಾಯಿ ಜೊತೆ ತಿಂದರೆ ಸ್ವರ್ಗದ ಥರ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಅದರಲ್ಲೂ ಮೊಸರು ಜೊತೆ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಈಗ ಇದನ್ನು ಇನ್ನೂ ಒಂದು ಸಲ ಕ್ಲೋಸ್ ಮಾಡಿ ಒಂದು ನೈಟು ಬಿಡಬೇಕಾಗುತ್ತೆ. ಮತ್ತು ಬೆಳಗ್ಗೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇದನ್ನು ಬೇಯಿಸಿಲ್ಲ, ಹಾಗೆ ಮಾಡಿರೋದ್ರಿಂದ ಸುಮಾರು ಟೈಮು ಅದನ್ನು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಸೊ ಬನ್ನಿ, ಈಗ ಇದನ್ನು ನಾವು ಒಂದು ಓವರ್ ನೈಟ್ ಬಿಡೋಣ. ಇದು ಆಮ್ಲಕಾಯಿ ಸೀಸನಲ್ಲಿ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಆಗ ರೇಟ್ ಕೂಡ ಕಮ್ಮಿ ಇರುತ್ತೆ. ನೋಡಿ, ಈಗ ಇದನ್ನು ನಾನು ಓವರ್ ನೈಟ್ ಬಿಟ್ಟು ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೀನಿ. ಈ ರೀತಿ ತುಂಬ ಸಾಫ್ಟ್ ಆಗಿರುತ್ತೆ. ಒಂದು ಚಾಕು ಸಹಾಯದಿಂದ ನೋಡಿ, ನೈಟ್ ಫುಲ್ಲು ಗಟ್ಟಿ ಇರುತ್ತೆ ಅದು. ಬೆಳಗ್ಗೆ ಈ ಥರ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಮಾಡಿದ್ರೆ ಒಳಗಡೆ ಹೋಗುತ್ತೆ, ಆ ರೀತಿ ಸಾಫ್ಟ್ ಆಗಿರುತ್ತೆ. ಈ ರೀತಿ ಆದಾಗ ನಾವು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ 3-4 ತಿಂಗಳು ಮೇಲೆ ಬರುತ್ತೆ, ಹಾಗೆ ಇಟ್ಟರೆ 1.5-2 ತಿಂಗಳು ಬರುತ್ತೆ. ಯಾಕಂದರೆ ಕೈ ಅವಾಗವಾಗ ಮಿಕ್ಸ್ ಮಾಡ್ತಿರ್ತಾರಲ್ಲ, ಸೊ ಅದರಿಂದ 1.5-2 ತಿಂಗಳು ಬರುತ್ತೆ. ಬಟ್ ಫ್ರಿಜ್ಜಲ್ಲಿ ಇಟ್ಟರೆ 3-4 ತಿಂಗಳು ಮೇಲೆ ಬರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ